ಇವಾಗ ಸುಮಾರು 95% ನನಗೆ ಕಾಣಿಸುವುದಿಲ್ಲ, ಬರೀ ಒಂದು 5%, 5% ಮಾತ್ರ ಕಾಣಿಸ್ತಾ ಇರುತ್ತೆ. ಡಾಕ್ಟ್ರಲ್ಲಿ ವಿಚಾರಿಸಿದಾಗ ನನಗೆ ಗ್ಲುಕೋಮಾ ಎಂಬ ಕಾಯಿಲೆ ಉಂಟು ಅಂತ ನನಗೆ ಗೊತ್ತಾಯಿತು. ಈ ಗ್ಲುಕೋಮಾ ಅನ್ನೋದು ರಿಕವರೇಬಲ್ ಅಲ್ಲ, ದೃಷ್ಟಿ ಸಮಸ್ಯೆಯಾಗಿ ಕಾಣಲಿಲ್ಲ ಇಲ್ಲಿ. ನಾನು ಒಂದೊಮ್ಮೆ ಎಲ್ಲವನ್ನು ಕಂಡವನು. ಸುಮಾರು 10,000ಕ್ಕೆ ದಾಟಿ ವರ್ಷಕ್ಕೆ ಏಣಿಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೇವೆ. ವಾರ್ಷಿಕ ಆದಾಯ ತುಂಬ ಚೆನ್ನಾಗಿದೆ, 5-6 ಡಿಜಿಟ್ನಲ್ಲಿ ಕೂಡ ಬರ್ತಾ ಇದೆ. ನಮಸ್ತೆ ಸ್ನೇಹಿತರೆ, ಸಾಧನೆಯ ಹಾದಿಗೆ ಅಂಗವೈಕಲ್ಯತೆ ಎಂಬುದು ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾದ ಸಂಸ್ಥೆಯಲ್ಲಿ ನಾವಿದ್ದೇವೆ. ಈ ಸಂಸ್ಥೆಯ ಮಾಲೀಕನಿಗೆ ಭಾಗಶಃ 95% ಕಣ್ಣು ಕಾಣುವುದಿಲ್ಲ. ಈ ಸಂಸ್ಥೆಯ ಹೆಸರೇ SRK ರ್ಯಾಡರ್ಸ್. ಬನ್ನಿ ಸ್ನೇಹಿತರೆ, ಈ ಸಂಸ್ಥೆಯ ಕುರಿತಾಗಿ ಈ ಮಾಲೀಕರನ್ನು ಸಂದರ್ಶನ ನಡೆಸೋಣ. ಈ ಸಂಸ್ಥೆಯನ್ನು ಯಾವ ರೀತಿಯಾಗಿ ಕಟ್ಟಿ ಬೆಳೆಸಿದ್ದಾರೆ ಎಂಬುದನ್ನು ಪರಿಚಯ ಮಾಡಿಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಮಸ್ತೆ, ನನ್ನ ಹೆಸರು ಕೇಶವ ಅಮ್ಮಾಯಿ ಅಂತ. ನಾನು ಹುಟ್ಟಿದ್ದು ಬೆಳೆದದ್ದು ಬಿಳಿನೆಲೆ ಗ್ರಾಮ, ಕಡಬ ತಾಲೂಕು. ಆದರೆ ಪ್ರಸ್ತುತ ವಾಸ್ತವ್ಯ ಇರುವಂಥದ್ದು ನಾನು ಕೊಯ್ಲ ಗ್ರಾಮದ ಕಳಾಯಿಗುತ್ತಿನಲ್ಲಿ. ನನ್ನ ಕಾರ್ಯಕ್ಷೇತ್ರ, ನನ್ನ ಕಚೇರಿ ಪುತ್ತೂರಿನ ಮುಕ್ರಂಪಾಡಿಯಲ್ಲಿ. ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದು ಸಾಮಾನ್ಯ ವಿದ್ಯಾಭ್ಯಾಸವನ್ನು ಪಡೆದು ನಂತರ ಮಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ 1995ರಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡು ತದನಂತರ 1999ರಲ್ಲಿ ನಾನು ಪುತ್ತೂರಿಗೆ ಬಂದು ನನ್ನ ಸೋದರ ಮಾವನ ಮನೆ ಅಂಗಳದಲ್ಲಿ SRK ಫ್ಯಾಬ್ರಿಕೇಟರ್ಸ್ ಎಂಬ ಉದ್ಯಮವನ್ನು ಆರಂಭಿಸಿದೆ. ಈ ಉದ್ಯಮಕ್ಕೆ ಕಾರಣ ಕೃಷಿಕರ ಸಮಸ್ಯೆಗಳು. ಅಂದರೆ ಮಳೆಗಾಲದಲ್ಲಿ ಅಡಿಕೆ ಮರ ಏರಿ ಬೋರ್ಡೋ ಸಿಂಪಡಿಸಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನುರಿತ ಕಾರ್ಮಿಕರು ಇರುವ ಅಭಾವ ಆರಂಭವಾದಾಗ ನನಗೆ ಸುಳ್ಯದ ದೊಡ್ಡ ತೋಟ ಬೆಟ್ಟ ಮರಿಪ ಭಟ್ಟರು ಅವರ ಒತ್ತಾಯದ ಮೇರೆಗೆ ನಾವು ಒಂದು ಕೇರ್ಪು ಮಾದರಿಯ ಅಲ್ಯೂಮಿನಿಯಂ ಏಣಿಯನ್ನು ಸಂಶೋಧಿಸಿ ಈ ಏಣಿಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿಂದ 1999ರಲ್ಲಿ ಆರಂಭಿಸಿ ಈ ಉದ್ದಿಮೆಯನ್ನು ಆರಂಭಿಸಿದೆವು. ಅಂದರೆ 99ರಲ್ಲಿ ಆರಂಭವಾಗಿ ಅವತ್ತೇ ಬೆಳೀತು ಅಂತಲ್ಲ, ಸುಮಾರು 7-8 ವರ್ಷಗಳ ನಿರಂತರ ಪ್ರಯತ್ನದಿಂದ ನಂತರ 2006ರ ಹೊತ್ತಿಗೆ ಧರ್ಮಸ್ಥಳದಲ್ಲಿ ಒಂದು ನಡಾವಳಿಯ ಕಾರ್ಯಕ್ರಮ ಇತ್ತು. ಇದರಲ್ಲಿ ನಾವು ನಮ್ಮ ಏಣಿಗಳ ಹಾಗೂ ಇತರ ಏನು ಕೃಷಿ ಉಪಕರಣಗಳಿದೆ ಅದೆಲ್ಲರ ಪ್ರಾತ್ಯಕ್ಷಿತೆಯನ್ನು ಹಾಗೂ ಅದರ ಪ್ರದರ್ಶನವನ್ನು ನಾವು ಧರ್ಮಸ್ಥಳದ ನಡಾವಳಿ ಕಾರ್ಯಕ್ರಮದಲ್ಲಿ ಹಾಕಿಕೊಟ್ಟಾಗ ಅದು ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಇತರ ಜಿಲ್ಲೆಗಳಿಂದ ಆಗಮಿಸಿದಂಥ ಭಕ್ತಾದಿಗಳಿಗೆ ನಮ್ಮ ಉಪಕರಣಗಳ ಪರಿಚಯ ಆಗಿ ನಾವು ಸಾಧಾರಣ ರಾಜ್ಯಾದ್ಯಂತ ನಮ್ಮ ಉಪಕರಣಗಳ ಸರಬರಾಜಿಗೆ ಅನುಕೂಲ ಆಯಿತು. ಅಲ್ಲಿಂದ ನಂತರ ಹಂತ ಹಂತವಾಗಿ ಮೇಳಕ್ಕೆ ಬೆಳೀತಾ ಬಂದೆವು. 2008ರ ಹೊತ್ತಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಬ್ಸಿಡಿಯ ಅನುಮೋದನೆ, ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಉಪಕರಣಗಳು ಕೃಷಿ ಉಪಕರಣಗಳು ಎಂದು ಅನುಮೋದನೆಗೊಂಡು ಅಲ್ಲಿಂದ ಈ ಸಹಾಯಧನದ ಸೌಲಭ್ಯ ನಮ್ಮ ಉಪಕರಣಗಳಿಗೆ ದೊರಕಿತು. ಹಾಗೆ 2012ರ ನಂತರ ನಮಗೆ ಬೇಡಿಕೆಗಳು
ತುಂಬ ಹೆಚ್ಚಾಯಿತು. ನಾವು ಕೂಡ ಹಲವು ವಿನ್ಯಾಸಗಳಲ್ಲಿ ನಮ್ಮ ಏಣಿಯನ್ನು ಬದಲಾವಣೆಗಳನ್ನು ಮಾಡಿಕೊಂಡೆವು. ಅಡಿಕೆ ಮರ ಹತ್ತುವ ಏಣಿಗಳಲ್ಲಿ ಸುಮಾರು 30 ನಮೂನೆ ಏಣಿಗಳನ್ನು ಪರೀಕ್ಷೆಗೊಳಪಡಿಸಿ ಈವಾಗಲೂ ಕೆಲವು 10-12 ಏಣಿಗಳು ಮಾರುಕಟ್ಟೆಯಲ್ಲಿ ಇವೆ. ಹಾಗೆಯೇ ಅದರ ಜೊತೆಗೆ ಅಡಿಕೆಗೆ ನೆಲದಿಂದಲೇ ಮದ್ದು ಬಿಡುವಂತಹ ಯೂನಿ ಡೈರೆಕ್ಷನಲ್ ಸ್ಪ್ರೇಯರ್ಸ್, ಅದರ ಜೊತೆಗೆ ಹಾರ್ವೆಸ್ಟಿಂಗ್ ಪೋಲ್ಸ್ ಅಂದರೆ ಅಲ್ಯೂಮಿನಿಯಂ ಕೊಕ್ಕೆಗಳನ್ನು ನಾವು ಮಾರುಕಟ್ಟೆಗೆ ಪರಿಚಯ ಮಾಡಿಸಿ, ಅದರ ಒಟ್ಟಿಗೆ ಕೃಷಿ ಕೈಗಾಡಿಗಳು ಅಂದರೆ ಮಾನವ ಚಾಲಿತ ಕೈಗಾಡಿಗಳು, ತೋಟದ ಒಳಗಡೆ ಉಪಯೋಗ ಮಾಡುವಂಥ ಏಕಚಕ್ರ, ದ್ವಿಚಕ್ರ, ತ್ರಿಚಕ್ರ ಈ ಥರದ ಹಲವು ವಿಧದ ಕೈಗಾಡಿಗಳು ನಂತರದ ದಿನಗಳಲ್ಲಿ ಮುಂದುವರೆದು 2017ರ ನಂತರ ಕಾಳುಮೆಣಸು ಕೋಡು ಬೇರ್ಪಡಿಸುವ ಯಂತ್ರ ಅಂದರೆ ಕರಿಮೆಣಸಿನ ಗ್ರೀನ್ ಪೆಪ್ಪರ್ ಅಂತ ಹೇಳ್ತೇವೆ, ಅಂದರೆ ಹಸಿರು ಕಿತ್ತಂತಹ ಒಂದು ಕಾಳುಮೆಣಸನ್ನು ಅದರಿಂದ ಕೋಡಿನಿಂದ ಮೆಣಸಿನ ಬೀಜವನ್ನು ಬೇರ್ಪಡಿಸುವಂಥ ಒಂದು ಸುಲಭ ವಿಧಾನದ ಮಿಷಿನನ್ನು ಅಭಿವೃದ್ಧಿಪಡಿಸಿದೆವು. ಅದರೊಟ್ಟಿಗೆ ಒಂದು 3 ರೀತಿಯ ವಿನ್ಯಾಸಗಳಲ್ಲಿ ಅದನ್ನು ಮಾರುಕಟ್ಟೆಗೆ ನಾವು ಬಿಡುಗಡೆಯನ್ನು ಮಾಡಿದೆವು. ನಂತರ ಮಾನವ ಚಾಲಿತ ಗಾಡಿಗಳಿಗೆ ಮೋಟಾರ್ಗಳ ಅಳವಡಿಕೆ ಅಂದರೆ ಟ್ರಕ್ ಟ್ರಾಲಿ ಯಂತ್ರ ಚಾಲಿತ ಗಾಡಿಗಳು, ಅದರ ಜೊತೆಗೆ ಹೈಡ್ರೋಲಿಕ್ ಅನ್ಲೋಡಿಂಗ್, ಸೆಲ್ಫ್ ಅನ್ಲೋಡಿಂಗ್ ಈ ಥರದ ಕೃಷಿ ಉತ್ಪನ್ನಗಳು, ಮತ್ತು ಯಾವುದೇ ಕೃಷಿಕರಿಗೆ ಅನುಕೂಲವಾಗುವಂತಹ ಕಸ್ಟಮೈಸ್ಡ್ ಅಂದರೆ ಕೃಷಿಕರು ಏನು ಬೇಡಿಕೆಯನ್ನು ನೀಡ್ತಾರೆ ಅಥವಾ ಅವರದ್ದೇ ಒಂದು ಅವರದ್ದೇ ಒಂದು ಪ್ಲ್ಯಾನ್ನಲ್ಲಿ ತಯಾರು ಮಾಡಿದಂತೆ ಯಾವುದೇ ಕೃಷಿ ಉಪಕರಣಗಳನ್ನು ಇಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಸುಮಾರು 25 ವರ್ಷಗಳ ಉದ್ದನೆಯ ನಮ್ಮ ಈ ಪ್ರಯಾಣದಲ್ಲಿ ಹಲವು ಏಳುಬೀಳುಗಳು, ತುಂಬ ಕಷ್ಟದಿಂದ ಹುಟ್ಟಿಕೊಂಡ ಸಂಸ್ಥೆ, ಆದರೆ ಬರಬರುತ್ತಾ ಏಳಿಗೆಯನ್ನು ಕಂಡು ಈಗ ಅತ್ಯಂತ ಸುಸ್ಥಿತಿಯಲ್ಲಿ ಸುಮಾರು 10,000ಕ್ಕೆ ದಾಟಿ ವರ್ಷಕ್ಕೆ ಏಣಿಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಕೃಷಿ ಉಪಕರಣಗಳು, ಅದರ ಒಟ್ಟಿಗೆ ನಾವು ಮನೆ ಒಳಗಡೆ ಅಂದರೆ ಡೊಮೆಸ್ಟಿಕ್ ಲ್ಯಾಡರ್ಸ್ ಅಂತ ಹೇಳ್ತೇವೆ, ಅದೇ ಥರ ಇಂಡಸ್ಟ್ರಿಯಲ್ ಲ್ಯಾಡರ್ಸ್ ಹಾಗೆ ಕಮರ್ಷಿಯಲ್ ಲ್ಯಾಡರ್ಸ್ ಎಲ್ಲ ಥರದ ಏಣಿಗಳನ್ನು ನಮ್ಮ ಈ ಘಟಕದಲ್ಲಿ ನಾವು ತಯಾರು ಮಾಡ್ತಾ ಇದ್ದೇವೆ. ಕಬ್ಬಿಣದ ಏಣಿಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಖ್ಯವಾಗಿ ನಾವು ಅಲ್ಯೂಮಿನಿಯಂ ಏಣಿಗಳು, ಇದು ಎಲ್ಲ ನಮ್ಮ ರಾಜ್ಯ, ಅಂತಾರಾಜ್ಯ, ಹೊರ ರಾಜ್ಯಗಳಿಂದಲೂ ಕೂಡ ನಮಗೆ ಸರಬರಾಜು ಆಗ್ತಾ ಇರ್ತದೆ. ಹಾಗೆ ಇವಾಗ ಹೊಸದಾಗಿ ಇತ್ತೀಚೆಗಿನಿಂದ 3 ವರ್ಷಗಳಿಂದ ವಿದ್ಯುತ್ ಅವಘಡದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾಗಿ FRP ಏಣಿಗಳು ಅಂದರೆ ಫೈಬರ್ ಏಣಿಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದೇವೆ. ಪೈಪ್ಗಳು ಕೂಡ ಫೈಬರ್ ಪೈಪ್ಗಳು, ಅದರ ಬೆಟ್ಟಿಲುಗಳು ಫೈಬರ್ಗಳು, ಹಾಗೆ ಇತರ ಏಣಿಗಳು ಅಂದರೆ ಅಟ್ಟಕತ್ತುವ ಏಣಿಗಳು ಆಗಿರ್ಬೋದು, ಮನೆ ಒಳಗಡೆ ಗೃಹೋಪಯೋಗಿ ಏಣಿಗಳು, ಎಲ್ಲ ರೀತಿಯ ಏಣಿಗಳನ್ನು ಈ FRP ಇದರಲ್ಲಿ ಪ್ರಾಡಕ್ಟ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು 2-3 ವರ್ಷಗಳಿಂದ ಹೆಚ್ಚಿನ ಬೇಡಿಕೆಯಲ್ಲಿ ಇರುವಂತಹ ಏಣಿಗಳು. ಇಲ್ಲೀಗ ನಿಮ್ಮ ಇಂಡಸ್ಟ್ರಿಯಲ್ಲಿ ಸರ್ ಎಷ್ಟು ಜನ ವರ್ಕರ್ಸ್ನವ್ರು ವರ್ಕ್ ಮಾಡ್ತಿದ್ದಾರೆ ಸರ್? ಹೀಗೆ ಸುಮಾರು 50 ಜನರವರೆಗೆ ನೇರ ಕಾರ್ಮಿಕರಿದ್ದು ಹೊರಗುತ್ತಿಗೆ ಆಧಾರದಲ್ಲಿ ಹೊರಗಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಇಂಡೈರೆಕ್ಟ್ ನಾವು ನಮ್ಮಿಂದ ಆಗುವಂತಹ ಉದ್ಯೋಗ ಅವಕಾಶಗಳು ಅಂದರೆ ಇಂಡೈರೆಕ್ಟ್ ಜಾಬ್ ಆಪರ್ಚುನಿಟಿ ಅಂತ ಹೇಳ್ತೇವೆ, ಇದು ಸುಮಾರು 500ರಿಂದ 1000ದವರೆಗೆ ಉದ್ಯೋಗ ಅವಕಾಶಗಳನ್ನು ನಮ್ಮ ಇಲ್ಲಿಯ ಅಂದರೆ ನಮ್ಮ ಪುತ್ತೂರು, ಕಡಬ, ಸುಳ್ಯ, ಬೆಳ್ತಂಗಡಿ ಆಸುಪಾಸಿನಲ್ಲಿ ಇಂತಹ ಉದ್ಯೋಗ ಅವಕಾಶಗಳು ಆಗಿದೆ ನಮ್ಮ ಈ ಏಣಿ ಉದ್ಯಮದಲ್ಲಿ. ಈಗ ನಾವು ಕೇಳುವುದಾದ್ರೆ 99 ನಮ್ಮ ಆರಂಭದ ದಿನಗಳು, 1999 ಇಸ್ವಿಯಲ್ಲಿ ನಾನು ನನ್ನ ಸೋದರ ಮಾವನ ಮನೆ ಅಂಗಳದಲ್ಲಿ ಕೆಲಸವನ್ನು ಆರಂಭಿಸಿದೆ. ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಆದರೆ ನನಗೆ ಈ ಏಣಿಯನ್ನು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಂತಹ ಮರಿಯಪ್ಪ ಭಟ್ರು ನೀವು ಒಂದು
20 ಏಣಿಯವರೆಗೆ ಮಾಡಿ ತಂದು ನಮ್ಮ ಹತ್ರ ಬನ್ನಿ, ನಾನು ಅದನ್ನು ವ್ಯಾಪಾರ ಮಾಡಿಕೊಡ್ತೇನೆ ಅಂತ ಹೇಳಿದರು. ಹಾಗೆ ನಾನು ಆರಂಭಿಕವಾಗಿ ಮಾಡಿದ್ದು ಕೂಡ 20 ಏಣಿಗಳು. ಇದನ್ನು ನಾನು ಅವರ ದೊಡ್ಡ ತೋಟದ ಬಳಿ ತೆಗೆದುಕೊಂಡು ಹೋದಾಗ ಅವರೇ ನನ್ನ ಜೊತೆಗೆ ಬಂದು ಅದನ್ನು ವ್ಯಾಪಾರವನ್ನು ಕುದುರಿಸಿ ವ್ಯಾಪಾರವನ್ನು ಮಾಡಿ ಅಲ್ಲಿಯ ಗ್ರಾಹಕರಿಗೆ ನೀಡಿ ಅಲ್ಲಿಂದ ನಂತರ ನಾನು ವ್ಯಾಪಾರವನ್ನು ಆರಂಭಿಸಿದ್ದು. ಆದರೆ ಇದು ತುಂಬ ಕಷ್ಟದ ದಿನಗಳು. ನನ್ನ ಮನೆಯಲ್ಲೂ ಕೂಡ ಬಡತನ ಇತ್ತು. ಹಾಗೆಯೇ ನಾನು ಯಾವುದೇ ಸಂಪಾದನೆಯನ್ನು ಅದುವರೆಗೆ ಮಾಡಿರಲಿಲ್ಲ. ಹೀಗೆ ಫಿನಾನ್ಷಿಯಾಗಿ ತುಂಬ ಕಷ್ಟದಲ್ಲಿರುವಾಗ ನಾನು ಎಲ್ಲರ ಹತ್ರ ಹಣವನ್ನು ಕೇಳ್ತಾ ಇದ್ದೆ. ಆದರೆ ಯಾವುದೇ ಬ್ಯಾಂಕುಗಳು ನನಗೆ ಸಾಲವನ್ನಾಗಲಿ ಯಾವುದೇ ಹೂಡಿಕೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ, ಯಾರು ಕೊಟ್ಟಿರಲಿಲ್ಲ ನನಗೆ. ಬರ್ತಾ ಬರ್ತಾ ಹಂತ ಹಂತವಾಗಿ ಇದ್ದ ಹಣದಲ್ಲೇ ನಾನು ಅದನ್ನು ಮರು ಉಪಯೋಗ ಮಾಡಿಕೊಂಡು ನನ್ನ ಆತ್ಮೀಯರಲ್ಲಿ ಹಣವನ್ನು ಕೇಳಿಕೊಂಡು, ಅಥವಾ 2001 ಹೊತ್ತಿಗೆ ನನಗೆ ಇಬ್ಬರು ಆತ್ಮೀಯ ಸ್ನೇಹಿತರು ಇದ್ರು. ಅವರು ನನ್ನ ಜೊತೆಗೆ ಬಂದು ಸೇರಿಕೊಂಡ್ರು. ಅವರು ಸಣ್ಣ ಪುಟ್ಟ ಹಣವನ್ನು ಇದಕ್ಕೆ ತೊಡಗಿಸಿಕೊಂಡು ಹಾಕಿದ್ರು. ಅದರಲ್ಲೇ ಎಲ್ಲವನ್ನು ಅದೇ ಹಣವನ್ನು ತಿರುಗಿ ನಾವು ಉದ್ಯಮಕ್ಕೆ ಪುನರ್ ಉಪಯೋಗ ಮಾಡಿಕೊಂಡು ಹಂತ ಹಂತವಾಗಿ ನಾವು ಮೇಳಕ್ಕೆ ಬಂದಿದ್ದೇವೆ. ಯಾವುದೇ ರೀತಿಯಲ್ಲೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲೂ ಮಾಡಲಿಲ್ಲ. ಬರೀ ಸಣ್ಣ ಮೊತ್ತದ ಹಣದಿಂದಲೇ ನಾವು ಮೇಳೆ ಬಂದಿರುವಂಥದ್ದು. ಆದರೆ ನಮಗೆ 2008 ನಂತರ ನಾವು ವ್ಯಾಪಾರ ಏನು ಇಮ್ಮಡಿಗೊಂಡಿತೋ ಅಥವಾ ಚೆನ್ನಾಗಿ ವ್ಯಾಪಾರ ಮಾರುಕಟ್ಟೆಯಲ್ಲಿ ಸಿಕ್ಕಿತೋ ನಮಗೆ, ಆ ಹೊತ್ತಿಗಾಗ ನಮಗೆ ಕೆಲವು ಬ್ಯಾಂಕ್ಗಳು ನಮ್ಮ ಸಹಾಯಕ್ಕೆ ಬಂದು, ಅದರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್, ಅಂದಿನ ಕಾರ್ಪೊರೇಷನ್ ಬ್ಯಾಂಕ್ ಅವರು ನನಗೆ ಹಣಕಾಸಿನ ನೆರವನ್ನು ಕೂಡ 2008 ನಂತರ ಈ ಉದ್ಯಮಕ್ಕೆ ಹಣ ನೀಡಿದ್ರು. ಆಮೇಲೆ ಹಂತ ಹಂತವಾಗಿ ಎಲ್ಲ ನಮಗೆ ಬ್ಯಾಂಕುಗಳಿರ್ಬೋದು ಅಥವಾ ಯಾರೇ ಫಿನಾನ್ಷಿಯರ್ಸ್ ಕೂಡ ಸಪೋರ್ಟಿಗೆ ಬಂದರು. ಆದರೆ ಹೆಚ್ಚಿನ ಯಾವುದನ್ನು ನಾವು ಉಪಯೋಗ ಮಾಡಿಕೊಳ್ಳಿಲ್ಲ, ನಮ್ಮಷ್ಟಕ್ಕೆ ನಾವು ಬೆಳೆದು ಬಂದಿದ್ದೇವೆ. ಸರ್, ನಿಮಗೀಗ ದೃಷ್ಟಿಯ ಸ್ವಲ್ಪ ಸಮಸ್ಯೆ ಇದೆ ಸರ್, ಆದರೂ ಸಹ ನೀವು ಇಷ್ಟು ದೊಡ್ಡದೊಂದು ಸಾಧನೆಯನ್ನು ಮಾಡಿದ್ದೀರಿ, ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಾ, ಅದು ಹೇಗೆ ಸಾಧ್ಯ ಇದೆ ಸರ್ ನಿಮಗೆ? ನನಗೆ ದೃಷ್ಟಿ ಸಮಸ್ಯೆಯಾಗಿ ಕಾಣಲಿಲ್ಲ ಇಲ್ಲಿ. ನಾನು ಒಂದೊಮ್ಮೆ ಎಲ್ಲವನ್ನು ಕಂಡವನು, ಹಾಗಾಗಿ ಹೆಚ್ಚಿನ ತೊಂದರೆ ಏನು ಕೊಡಲಿಲ್ಲ. ಆದರೆ ಎಲ್ಲಕ್ಕಿಂತಲೂ ಅನುಭವ, ಇನ್ನೊಂದು ತೊಡಗಿಸಿಕೊಳ್ಳುವಿಕೆ. ನಾನು ಯಾವತ್ತೂ ಎಲ್ಲ ಕಡೆ ಹೋದಾಗ ಹೇಳ್ತೇನೆ, 3 ಐಗಳು ಅಥವಾ 3 ಇನ್ಗಳು. ಫಸ್ಟ್ ನಮಗೆ ಯಾವುದೇ ಒಂದು ಉದ್ಯಮದಲ್ಲಿ ಇಂಟ್ರೆಸ್ಟ್, ಆಸಕ್ತಿ ಇದ್ದಾಗ ಯಾವುದನ್ನು ಬೇಕಾದರೂ ಮಾಡ್ಬೋದು. ಹಾಗೆ ಅದರೊಟ್ಟಿಗೆ ಇನ್ವಾಲ್ವ್ಮೆಂಟ್, ನಮಗೆ ತೊಡಗಿಸಿಕೊಳ್ಳುವಂಥ ಒಂದು ಜಾಣ್ಮೆ ಇದ್ದಾಗ ಅದು ಸಕ್ಸಸ್ ಕೂಡ ಆಗ್ತದೆ. ಹಾಗೆ ಕೊನೆಯದಾಗಿ ಇನ್ವೆಸ್ಟ್ಮೆಂಟಿಗೆ ಈ 3 ಐಗಳು ನಮಗೆ ತುಂಬ ಬಿಸ್ನೆಸ್ಸಲ್ಲಿ ಅಗತ್ಯ. ದೃಷ್ಟಿ ಅಥವಾ ಯಾವುದೇ ಒಂದು ಅಂಗವಿಕಲತೆ ಯಾರನ್ನು ಅಡ್ಡಿಪಡಿಸುವುದಿಲ್ಲ. ಆದರೆ ನಮಗೆ ಅದಕ್ಕೆ ಒಂದು ಮನಸ್ಸು ಬೇಕೇ ಬೇಕು. ಆ ಕೆಲಸದಲ್ಲಿ ನಾವು ಇನ್ವಾಲ್ವ್ ಮಾಡಿಕೊಂಡಾಗ ಎಲ್ಲವೂ ಸಾಧ್ಯ ಆಗ್ತದೆ. ನನಗೆ ಯಾವುದು ನನ್ನ ದೃಷ್ಟಿ ದೋಷ ಅದು ಎಲ್ಲೂ ತೊಡಕಾಗಿ ಕಾಣಲಿಲ್ಲ ನನಗೆ. ಇವಾಗಲೂ ನಾನು ದಿನಾಲು ನನ್ನ ಸಂಸ್ಥೆಗೆ ಬರ್ತೇನೆ, ಫ್ಯಾಕ್ಟ್ರಿಗೆ ಬರ್ತೇನೆ, ಎಲ್ಲ ಕೆಲಸಗಳನ್ನು ಮಾಡಿಸ್ತೇನೆ ಅಥವಾ ಮಾಡ್ತೇನೆ. ನನ್ನದೇ ಆದ ಕೆಲಸಗಳನ್ನು ನಾನೇ ಮಾಡ್ತೇನೆ, ಇನ್ನೊಬ್ಬರಲ್ಲಿ ನಾನು ಮಾಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಇನ್ನೂ ಮಾರ್ಕೆಟ್ನಲ್ಲಿ ಇರಲಿಕ್ಕೆ ಕಾರಣ ಇರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಸರ್, ನಿಮ್ಮ ಸಮಸ್ಯೆ ಈಗ ಬರ್ತಾಗಿತ್ತ ಸರ್ ಅಲ್ವಾ, ಮತ್ತೆ ಇದು ಆಯ್ತು ಸರ್, ಹೇಗೆ ಸರ್? ಇಲ್ಲ, ನನಗೆ ಒಂದು 20 ವರ್ಷದ ನಂತರ ಗ್ಲುಕೋಮಾ ಅಂತ ಹೇಳುವಂಥ ಒಂದು ಕಾಯಿಲೆ. ನಾವು ತುಂಬ ಬಡತನದಲ್ಲಿ ಹುಟ್ಟಿದ್ದು. ನನಗೆ ಸಣ್ಣ ವಯಸ್ಸಿನಲ್ಲಿ ಇತ್ತೋ ಇಲ್ವೋ ನನಗೆ ಅದು ಗೊತ್ತಿಲ್ಲ. ಆದರೆ ಬರ್ತಾ ಬರ್ತಾ ನಾನು ಮಂಗಳೂರಿಗೆ ಬಂದಾಗ ನನಗೆ ಯಾವುದೋ ಡ್ರೈವಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಾಗ ನಾನು ಡಾಕ್ಟ್ರಲ್ಲಿ ವಿಚಾರಿಸಿದಾಗ ನನಗೆ ಗ್ಲುಕೋಮಾ ಎಂಬ ಕಾಯಿಲೆ ಉಂಟು ಅಂತ ನನಗೆ ಗೊತ್ತಾಯಿತು. ಆದರೆ ಆಗಲೇ ಒಂದು 50%, 50% ನನ್ನ ಕಣ್ಣು ಹೋಗಿತ್ತು. ಈ ಗ್ಲುಕೋಮಾ ಅನ್ನೋದು ರಿಕವರೇಬಲ್ ಅಲ್ಲ, ಅದು ತಿಳಿದುಕೊಂಡು ನಾನು ನನ್ನ ಕೆಲಸವನ್ನು ಜಾಸ್ತಿ ಮಾಡ್ತಾ ಬಂದೆ. ಇವಾಗ ಸುಮಾರು 95% ನನಗೆ ಕಾಣಿಸುವುದಿಲ್ಲ, ಬರೀ ಒಂದು 5%, 5% ಮಾತ್ರ ಕಾಣಿಸ್ತಾ ಇದ್ದೆ. ಸರ್, ಈಗ ಮೊದಲು ಸ್ಟಾರ್ಟ್ ಮಾಡಿದಂಥದ್ದು ಮನೆಯಲ್ಲಿ ಅಂತ ಹೇಳಿದೆ ಸರ್. ಈಗ ಇಲ್ಲಿಗೆ ಈ ಸಂಸ್ಥೆಗೆ ಬಂದಂಥ ಒಂದು ಘಟನೆಯನ್ನು ಹೇಳೋದಾದ್ರೆ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಸರ್ ಇಲ್ಲಿಂದ ಪ್ರಾರಂಭಿಸಿದ್ದು? 99ರಿಂದ 2009ರವರೆಗೆ ನಾವು ತೆಂಕಿಲ
ಅಲ್ಲಿ ಮಾವನ ಮನೆ ಅಂಗಳದಲ್ಲಿ ಒಂದು 6 ತಿಂಗಳು ಇದ್ದುಕೊಂಡು ನಂತರ ಅಲ್ಲೇ ಒಂದು ತೆಂಕಿಲದಲ್ಲಿ ಬೈಪಾಸ್ ರಸ್ತೆ ಬಳಿಯಲ್ಲಿ ಒಂದು ಬಾಡಿಗೆ ಕೊಠಡಿಯಲ್ಲಿ ನಾವು ಮಾಡಿಕೊಂಡಿದ್ದೆವು. 2007ರ ಹೊತ್ತಿಗೆ ನಾವು ಪುತ್ತೂರಿನ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮುಕ್ರಂಪಾಡಿ ಏರಿಯಾದಲ್ಲಿ ಒಂದು ಬಾಡಿಗೆ ಕೊಠಡಿಯನ್ನು ಪಡ್ಕೊಂಡೆವು. 2009ರಲ್ಲಿ 10 ವರ್ಷಗಳ ಬಳಿಕ ಈ ಸ್ಥಳವನ್ನು ನಾವು ನಮ್ಮ ಸ್ವಂತಕ್ಕೆ ನಾವು ಖರೀದಿಸಿಕೊಂಡು 2010 ನವೆಂಬರ್ ಹೊತ್ತಿಗೆ ನಾವು ಈ ಘಟಕವನ್ನು ಉದ್ಘಾಟನೆ ಮಾಡಿಕೊಂಡೆವು. ಆ ನಂತರ ನಾವು ಬೇರೆ ಇತರ ಕಡೆ ಬಾಡಿಗೆಯ ಕಟ್ಟಡಗಳಲ್ಲಿ ಗೋದಾಮುಗಳಿದೆ, ಚಿಕ್ಕ ಇನ್ನಿತರ ವ್ಯವಸ್ಥೆಗಳಿಗೆ ಬಾಡಿಗೆ ಕೊಠಡಿಯನ್ನು ಅವಲಂಬಿಸಿಕೊಂಡಿದ್ದೇವೆ. ಹಾಗೆ ಇದನ್ನು ಈಗ ನಾವಿರುವಂತಹ ಘಟಕ ಇದು ಸ್ವಂತದ್ದಾಗಿರ್ತದೆ. ಈಗ ಬೇರೆ ಎಲ್ಲಿ ಯಾವ ಕಡೆಗಳಲ್ಲಿ ಘಟಕಗಳಿದೆ ಸರ್ ನಿಮ್ಮದೀಗ? ಅಂದ್ರೆ ಬ್ರಾಂಚಸ್, ಯಾವುದೇ ಬ್ರಾಂಚಸ್ಗಳು ನಾವು ಎಲ್ಲೋ ಮಾಡಿದ್ದನ್ನು ಮಂಗಳೂರು ಇತ್ತು, ಕಾಸರಗೋಡು ಇತ್ತು, ಅದನ್ನು ಈಗಾಗಲೇ ನಾವು ಕ್ಲೋಸ್ ಮಾಡಿದ್ದೇವೆ. ಯಾಕಂದ್ರೆ ನೇರ ಮಾರುಕಟ್ಟೆ ನಮ್ಮಲ್ಲಿ ಸೌಲಭ್ಯ ಇರುವಾಗ ನಮಗೆ ಅಂತಹ ಬ್ರಾಂಚ್ಗಳು ಬೇಡ ಅಂತ. ಆದ್ರೆ ಘಟಕಗಳು ಇಲ್ಲೇ 2-3 ಕಡೆ ನಮ್ಮ ಪುತ್ತೂರಿನ ಆಸುಪಾಸಿನಲ್ಲೇ ಇದೆ. ಮಾರುಕಟ್ಟೆ ಹೇಗೆ ಸರ್ ಈಗ ನಿಮ್ದು? ಸುಮಾರು 20ಕ್ಕೂ ಮೇಲ್ಪಟ್ಟು ನಮ್ಮ ಇಲ್ಲೇ ಆಸುಪಾಸಿನಲ್ಲಿ ಏಣಿ ತಯಾರಿಕಾ ಘಟಕಗಳಿವೆ. ಆದರೆ SRK ಲ್ಯಾಡರ್ಸ್ ಇದು ತನ್ನದೇ ಆದ ಹೆಸರನ್ನು ಒಂದು ಉಳಿಸಿಕೊಂಡಿದೆ ಗುಣಮಟ್ಟದಲ್ಲಿ ಮತ್ತು ಹೊಸ ವಿನ್ಯಾಸಗಳಲ್ಲಿ. ತುಂಬ ಬಾಳಿಕೆ ಬರುವಂಥ ಏಣಿಗಳು ಅಂದರೆ ಅದು SRK ಲ್ಯಾಡರ್ಸ್ನ ಏಣಿಗಳು ಮಾತ್ರ. ಬೇರೆ ಯಾರ ಹತ್ರನೂ ನಮ್ಮ ವಿನ್ಯಾಸದ ಏಣಿಗಳು ದೊರೆಯೋದಿಲ್ಲ. ಆದರೆ ದೂರದಲ್ಲಿ ನೋಡುವಾಗ ಎಲ್ಲ ಏಣಿಗಳು ಒಂದೇ ಥರ ಕಾಣಿಸ್ತವೆ, ಆದರೆ ಅದನ್ನು ಸರಿಯಾಗಿ ನೋಡಿದಾಗ ಗುಣಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ನಾವು ಎಲ್ಲ ಮಾರುಕಟ್ಟೆಯಲ್ಲಿರುವಂತಹ ಮೆಟೀರಿಯಲ್ಸ್ ನಾವು ಉಪಯೋಗ ಮಾಡೋದಿಲ್ಲ. ನಮ್ಮದೇ ಆದಂಥ ನಾವು ಜಿಂದಾಲ್ನಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ನಮ್ಮದೇ ಆದಂಥ ಡೈಗಳನ್ನು ತಯಾರು ಮಾಡಿಕೊಂಡು ಅದರಿಂದ ಆಗುವಂತಹ ಉತ್ಪಾದನೆಯನ್ನು ನಾವು ಇಲ್ಲಿ ಎಕ್ಸ್ಕ್ಯೂಷನನ್ನು ಉಪಯೋಗ ಮಾಡಿಕೊಂಡು ನಮ್ಮ ಏಣಿಯನ್ನು ನಾವು ಮಾಡ್ತೇವೆ. ಹಾಗೆ ನಿಮಗೆ ನಮ್ಮಲ್ಲಿ ದೊರಕುವಂಥ ಯಾವುದೇ ಏಣಿಗಳಿದ್ರೆ ಅದು ಇನ್ನೊಬ್ಬರಲ್ಲಿ ಸಿಗೋದಿಲ್ಲ. ಮಾರುಕಟ್ಟೆ ಏಣಿಗಳು ಬೇರೆ ಇರ್ತದೆ, ಕಡಿಮೆ ಬೆಲೆಯ, ಬರೀ ಮೌಲ್ಯದಲ್ಲಿ ವ್ಯತ್ಯಾಸ ಅಂದರೆ ಕಾಂಪಿಟೇಷನ್, ಸ್ಪರ್ಧೆಯನ್ನು ನೀಡುವಂಥ ಏಣಿಗಳು ಅದು ಬೇರೆ ಇದೆ. ಹಾಗೆ ನಮ್ಮ ಗುಣಮಟ್ಟದ ಉತ್ಪನ್ನಗಳು, ನಮ್ಮದೇ ಆದಂಥ ಉತ್ಪನ್ನಗಳು ಅದು ತುಂಬ ಖ್ಯಾತಿಯನ್ನು ಪಡೆದಿದೆ. ಈಗ ಸರ್, ಈಗ ನೀವು 0 ಇಂದ ಆರಂಭಿಸಿದ್ರಿ ನಿಮ್ಮ ಸಂಸ್ಥೆಯನ್ನು, ಇದೀಗ ಇದರ ಆದಾಯ ಎಷ್ಟಿದೆ ಸರ್ ಒಂದು ಇಯರ್ಲಿ ಹೇಳಿದ್ರೆ? ಈಗ ವಾರ್ಷಿಕ ಆದಾಯ ತುಂಬ ಚೆನ್ನಾಗಿದೆ, 5-6 ಡಿಜಿಟ್ನಲ್ಲಿ ಕೂಡ ಬರ್ತಾ ಇದೆ. ಆದರೆ ನಾನು ಕೇವಲ ನನ್ನ ಆದಾಯವನ್ನು ನನ್ನ ಸ್ವಂತಕ್ಕಾಗಿ ಹೆಚ್ಚಾಗಿ ಉಪಯೋಗ ಮಾಡೋದ್ರ ಒಟ್ಟಿಗೆ ನಾನು ಸಮಾಜಕ್ಕಾಗಿ ಕೂಡ ಸ್ವಲ್ಪ ಸೇವೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗಾಗಿ ಹೆಚ್ಚು ಆದಾಯ ನನಗೆ ಉಳಿತಾಯ ಆಗ್ತಾ ಇಲ್ಲ. ಆದರೆ ಆದಾಯ ನನಗೆ ಬಹಳಷ್ಟಿದೆ. ಅದನ್ನು ಸಾಮಾನ್ಯವಾಗಿ ಒಂದು 40% ನಾನು ನನ್ನ ಆದಾಯವನ್ನು ಸಮಾಜಕ್ಕಾಗಿ ನಾನು ನೀಡ್ತಾ ಇದ್ದೇನೆ. ಅದು ಶಿಕ್ಷಣಕ್ಕಾಗಿ, ಬಡ ಮಕ್ಕಳ ಶಿಕ್ಷಣ, ಇತರ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡು ನನ್ನ ಆದಾಯದಲ್ಲಿ ಇತರ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನು ಹೊಸತೇನಾದರೂ ಯೋಜನೆಗಳಿದೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕನ್ನೋ ಇಚ್ಛೆ ಇದೆ ಸರ್ ನಿಮಗೆ? ನಾನು ನಿರಂತರವಾಗಿ ಮಾಡ್ತಲೇ ಇದ್ದೇನೆ, ಆದರೆ ಎಲ್ಲೂ ಸುಮ್ಮನೆ ಇರುವುದಿಲ್ಲ. ನಾನು ಮಾಡಲೇಬೇಕು ಅಂತ ಇರುವವನು, ಆದರೆ ಯಾವುದೇ ಘೋಷಣೆಗಳನ್ನು ಮಾಡಿಕೊಂಡು ನಾನು ಯಾವ ಕೆಲಸವನ್ನು ಮಾಡೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಫ್ಯಾಕ್ಟ್ರಿಯಿಂದ, ನಮ್ಮ ಕಾರ್ಖಾನೆಯಿಂದ, ನಮ್ಮ ಇಂಡಸ್ಟ್ರಿಯಿಂದ ಕೃಷಿಕರಿಗೆ ಬೇಕಾಗುವಂಥ ಹೆಚ್ಚಿನ ಸಲಕರಣೆಗಳನ್ನು ಮಾಡಿ ನಾನು ಅದನ್ನು ನೇರ ಮಾರುಕಟ್ಟೆ ಮುಖಾಂತರ ಕೃಷಿಕರ ಮನೆ ಬಾಗಿಲಿಗೆ ತಲುಪಿಸುವಂಥ ಯತ್ನವನ್ನು ಮಾಡ್ತೇನೆ. SRK ಲ್ಯಾಡರ್ಸ್ ಖಾಲಿ ರಾಜ್ಯದಲ್ಲಿ ಮಾತ್ರ ಇದು ಅಲ್ವಾ ಬೇರೆ ರಾಜ್ಯಗಳಿಗೆ, ನಮ್ಮ ದಕ್ಷಿಣ ಕನ್ನಡ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಿಮ್ಮ ಮಾರುಕಟ್ಟೆ ಇದೆ ಅಥವಾ ಬೇರೆ ಆಂಧ್ರ ಪ್ರದೇಶ್ ಬೇರೆ ರಾಜ್ಯದಲ್ಲಿ ಸಹ ಇದೆ ಸರ್? ಹೇಗೆ? ನಮ್ಮ ಉತ್ಪನ್ನಗಳು ಮುಖ್ಯವಾಗಿ ಅಡಿಕೆ ಮತ್ತು ಕಾಳುಮೆಣಸು ಬೆಳೆಯನ್ನು ಅವಲಂಬಿಸಿಕೊಂಡಿದೆ. ಹಾಗಾಗಿ ಬರೀ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ನಮ್ಮ ಕರ್ನಾಟಕದ 13 ಜಿಲ್ಲೆಗಳು, ಹಾಗೆ ಕೇರಳದ ನಮ್ಮ ಕರ್ನಾಟಕಕ್ಕೆ ಅಂಟಿಕೊಂಡಿರುವಂತಹ ಹಲವು ಜಿಲ್ಲೆಗಳು, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಗೋವಾ ಈ ರಾಜ್ಯಗಳಲ್ಲಿ ನಮ್ಮ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂತರ್ರಾಜ್ಯಗಳಲ್ಲಿಯೂ ನಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಕಾಳುಮೆಣಸು ಯಾವ ಕಡೆ ಎಲ್ಲ ಇದೆ ಅಲ್ಲೆಲ್ಲ ನಮ್ಮ ಉತ್ಪನ್ನಗಳು ಹೆಚ್ಚಿನ ಬೇಡಿಕೆಯಲ್ಲಿ ಮಾರಾಟವಾಗ್ತಾ ಇದೆ.